ನಾಗಮಂಗಲ ಗಣೇಶ ವಿಸರ್ಜನೆ ಸಮಯದಲ್ಲಿನ ಗಲಾಟೆ ರಾಜ್ಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಆಗಿರೋ ಪ್ರಮಾದ ಸರಿಪಡಿಸೋ ಬದಲು ರಾಜಕೀಯ ನಾಯಕರು ವೈಯಕ್ತಿಕ ಸಮರಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಕೃತ್ಯದ ಹಿಂದೆ ಕೇರಳ ಹಾಗೂ ಪಿಎಫ್ಐ ನಂಟು ಕೂಡ ಕೇಳಿ ಬರ್ತಾ ಇದೆ. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ. ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಕಳೆದ 4 ದಿನದಿಂದ ನಾಗಮಂಗಲ ಅನ್ನುವಂಥದ್ದು ನೆಗ್ಗಿ ಮಂಗಲವಾಗಿ ಮಾರ್ಪಟ್ಟಿದೆ. ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ದಳ್ಳುರಿಯ ಕಿಡಿ ಈಗಲೂ ಉರಿತಾನೇ ಇದೆ. ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದ್ದಾಯಿತು. ಒಂದಿಷ್ಟು ಮಂದಿ ಕಂಬಿ ಹಿಂದೆ ಸೇರಿದ್ದಾಯಿತು. ಆದರೂ ಕೂಡ ನಾಗಮಂಗಲದಲ್ಲಿ ಹಬ್ಬಿರುವಂಥ ಜ್ವಾಲೆ ಆರುವಂತೆ ಕಾಣ್ತಾ ಇಲ್ಲ. ಹೀಗಾಗಿನೇ ಯುವಕರು ಊರು ಬಿಡ್ತಾ ಇದ್ದಾರೆ. ಕೋಮು ಗಲಭೆಯ ದಳ್ಳುರಿಯಲ್ಲಿ ನಮ್ಮ ಬದುಕೆಲ್ಲಿ ಬೆಂದು ಹೋಗುತ್ತೋ ಅಂತ ಹುಟ್ಟೂರನ್ನೇ ತೊರಿತಾ ಇದ್ದಾರೆ. ಬಂಧನ ಭೀತಿ ಊರು ಬಿಡ್ತಾ ಇದ್ದಾರೆ ಯುವಕರು. ಇಡೀ ನಾಗಮಂಗಲವೇ ಬೂದಿ ಮುಚ್ಚಿದ ಕೆಂಡವಾಗಿದೆ. ಯಾವ ಕ್ಷಣದಲ್ಲಿ ಎಲ್ಲಿ ಪೊಲೀಸರು ಬರ್ತಾರೋ, ಯಾರನ್ನ ಎತ್ತಾಕೊಂಡು ಹೋಗ್ತಾರೋ ಅನ್ನುವಂಥ ಭಯ ಎಲ್ಲರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದೇ ಕಾರಣಕ್ಕೆ ಯುವಕರು ಮನೆ ಬಿಟ್ಟು ಹೋಗ್ತಿದ್ದಾರೆ. ಈಗಾಗಲೇ ಗಲಭೆ ಪ್ರಕರಣದಲ್ಲಿ 150ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. 55 ಜನರನ್ನ ಬಂಧಿಸಿರುವಂಥ ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಯುವಕರ ಬಂಧನಕ್ಕೆ ಬಲೆ ಬೀಸಿದೆ. ನಿತ್ಯವೂ ಆರೋಪಿಗಳ ಮನೆ ಮುಂದೆ ಬಂದು ಮೂಲೆ ಹುಡುಕಾಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಗರದ ಮುಸ್ಲಿಂ ಬ್ಲಾಕ್ನಲ್ಲಿರುವಂಥ ಮುಸ್ಲಿಂ ಯುವಕರು ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅತ್ತ ಬದ್ರಿಕೊಪ್ಪಲು ಗ್ರಾಮದಲ್ಲೂ ಒಬ್ಬ ಹಿಂದೂ ಯುವಕ ಸಹ ಕಾಣಿಸ್ತಾ ಇಲ್ಲ. ಮಾಧ್ಯಮಗಳು ಅಂದ್ರೆ ಅದ್ಯಾಕೋ ಉಸ್ತುವಾರಿ ಸಚಿವರಿಗೆ ಒಂಥರ ಮೈ ಉರಿ ಅನ್ಸುತ್ತೆ. ಮಾಧ್ಯಮಗಳನ್ನ ಹೊರಗಿಟ್ಟು ಶಾಂತಿ ಸಭೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ 2 ಕೋಮಿನ ಮುಖಂಡರ ಸಭೆ ನಡೆದಿದ್ದು ಶಾಂತಿ ಸ್ಥಾಪನೆಯ ಸಂದೇಶವನ್ನ ಸಾರಿದ್ದಾರೆ. ನೋಡಪ್ಪ, ಏನ್ ಒಂದು ನಿಮಿಷ ಕೇಳಪ್ಪ, ಇದು ಶಾಂತಿ ಸಭೆ. ಪ್ರಸ್ತವನ್ನ ಸೇರಿಸ್ಕೊಂಡು ಶಾಂತಿ ಸಭೆ ಮಾಡ್ಲಿಕ್ಕೆ ಆಗಲ್ಲ. ಗಲಭೆ ಎಬ್ಬಿಸಿದ ಆಪ್ತನಿಗೆ ಬೆಂಬಲ, ಸಚಿವರ ನಡೆ ಮೇಲೆ ಅನುಮಾನ. ಕೋಮು ಗಲಭೆಯ ಕಿಡಿ ಹೊತ್ತಿಸಿದ್ದೇ ಸಚಿವ ಚಲುವರಾಯಸ್ವಾಮಿ ಆಪ್ತ ರಾಜೇಶ ಅನ್ನುವಂಥ ಆರೋಪವಿದೆ. ಯಾಕಂದ್ರೆ ಗಲಭೆ ನಡೆದ ದಿನ ಪೊಲೀಸ್ ಠಾಣೆ ಮುಂದೆ ರಾಜೇಶ ಗಲಾಟೆ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಆದರೂ ಕೂಡ ಎಫ್ಐಆರ್ನಲ್ಲಿ ಈತನ ಹೆಸರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ಅಪ್ಪನ ಜೊತೆ ಅಬ್ಬರಿಸಿದ್ದಂಥ ರಾಜೇಶ್ನ ಮಗ ಸಂಜಯ್ನನ್ನ A6 ಮಾಡಲಾಗಿದೆ. ಇದು 10 ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಆರೋಪಿ ರಾಜೇಶ ಸಚಿವ ಚಲುವರಾಯಸ್ವಾಮಿ ಅವರ ಆಪ್ತ ಅನ್ನುವಂಥ ಕಾರಣಕ್ಕೆ ಈತನ ಪೊಲೀಸರು ಕೈ ಬಿಟ್ರ ಅನ್ನುವಂಥ ಅನುಮಾನ ಎದ್ದಿದೆ. ಈ ಬಗ್ಗೆ ಸ್ವತಃ ಚಲುವರಾಯಸ್ವಾಮಿ ಅವರನ್ನ ಕೇಳಿದ್ರೆ, ರಾಜೇಶ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತ ಏನು ಬಿಟ್ಟಿಲ್ಲ. ಕಾಂಗ್ರೆಸ್ ವರ್ಸಸ್ ಮೈತ್ರಿ ಬೆಂಕಿ ಪಾಲಿಟಿಕ್ಸ್. ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ಗಲಭೆಯ ಕಿಡಿ ರಾಜಕೀಯ ಪಕ್ಷಗಳ ಬೆಂಕಿ ಪಾಲಿಟಿಕ್ಸ್ಗೂ ಕೂಡ ವೇದಿಕೆ ಮಾಡಿಕೊಟ್ಟಿದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೈಪಡೆ ಮುಗಿಬೀಳ್ತಾ ಇದ್ದಂತೆ ಎಚ್ಡಿಕೆ ಕೂಡ ಮತ್ತೆ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾನು ಹೇಳ್ಬೋದಲ್ಲ. DK ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ. ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡುತ್ತಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದಂತ CT ರವಿ, ಯಾವ ಮುಸ್ಲಿಮರ ಮೇಲೂ ಕೂಡ ತಲ್ವಾರ್ ಚಲಪಿಸಿಲ್ಲ, ಮಸೀದಿ ಮೇಲೆ ಕಲ್ಲು ತೂರಿಲ್ಲ. ಆದರೆ ಕಲ್ಲು ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧರು. ಅವರ ಮೇಲೆ ಕ್ರಮ ಆಗಬೇಕಾಗಿತ್ತು. ಈ ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ A1 ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ. ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ, ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ, ಯಾವ ಮಸೀದಿ ಮೇಲೂ ಕಲ್ಲು ತೂರಿಲ್ಲ, ಯಾವ ಸಾಬ್ರ ಮೇಲೂ ತಲವಾರು ಜಳಪಡಿಸಿಲ್ಲ. ತಲವಾರು ಜಳಪಡಿಸಿದ್ದು ಮತಾಂಧ ತುರುಕರು. ಗಲಭೆಯ ಹಿಂದೆ ಕೇರಳ ಮುಸ್ಲಿಂ ಕೈವಾಡ. NIA ತನಿಖೆಗೆ ಹಿಂದೂ ಸಂಘಟನೆಗಳ ಒತ್ತಾಯ. ಗಲಭೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಎಫ್ಐಆರ್ನಲ್ಲಿರುವಂಥ ಆರೋಪಿ ನಂಬರ್ 44 ಯೂಸಫ್, ಆರೋಪಿ ನಂಬರ್ 61 ನಾಸಿರ್ ಕೇರಳ ರಾಜ್ಯದ ಮಲಪ್ಪುರಂನವರು ಅಂತ ಹೇಳಲಾಗಿದೆ. ಅಲ್ಲದೆ ಈ ಇಬ್ಬರು ನಿಷೇಧಿತ PFI ಸಂಘಟನೆಯ ಸದಸ್ಯರು ಅಂತ ಹಿಂದೂ ಸಂಘಟನೆಗಳ ಆರೋಪ. ಅಕ್ಯೂಸ್ ನಂಬರ್ 44 and ಅಕ್ಯೂಸ್ ನಂಬರ್ 61
ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್ ಅದರಲ್ಲಿ. PFI ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವನಿಯೋಜಿತವೇ ಆಗಿರುತ್ತೆ ಸರ್. HDK ಪರಿಹಾರಕ್ಕೆ ಬಿಜೆಪಿ ನಿಗಿನಿಗಿ. ನಾಗಮಂಗಲದ ಕೋಮು ಗಲಭೆಯಲ್ಲಿ ಸಾಕಷ್ಟು ಜನರ ಬದುಕು ಬೆಂದು ಬೂದಿಯಾಗಿದೆ. ಹೀಗಾಗಿನೇ ಸಚಿವ ಕುಮಾರಸ್ವಾಮಿ ವರ್ತಕರಿಗೆ ವೈಯಕ್ತಿಕವಾಗಿ ಒಂದಷ್ಟು ಪರಿಹಾರವನ್ನು ಕೊಟ್ಟಿದ್ರು. ಇದೇ ಈಗ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆಯಂತೆ. ಮುಸ್ಲಿಂ ಸಮುದಾಯದವರೇ ಗಲಭೆ ಎಬ್ಬಿಸಿದ್ದು, ಅಂಥದ್ರಲ್ಲಿ ಮುಸ್ಲಿಂ ವರ್ತಕರಿಗೂ ಪರಿಹಾರ ನೀಡಿದ್ಯಾಕೆ ಅಂತ ಬಿಜೆಪಿಯೊಳಗೆ ಬೇಸರ ಆಗಿದೆಯಂತೆ. ಒಟ್ನಲ್ಲಿ ನಾಗಮಂಗಲವೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು, ಶಾಂತಿ ಸಭೆ ಉರಿಯುವ ಬೆಂಕಿಗೆ ತಣ್ಣೀರನ್ನ ಹಾಕುತ್ತಾ ಕಾದು ನೋಡಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.